ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 17ನೆಯ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ದತ್ತ ಜಯಂತಿ ಮತ್ತು ಗಣೇಶ ತತ್ವ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯವರನ್ನು ದರ್ಶಿಸಲು ದೂರ ಪ್ರಾಂತಗಳಿಂದಲೂ ಭಕ್ತರು ಬರಲಾರಂಭಿಸಿದರು. ಒಬ್ಬರಿಂದ ಒಬ್ಬರಿಗೆ ಸ್ವಾಮಿಯವರ ಮಹಿಮೆಗಳು ಎಲ್ಲ ಕಡೆಯಲ್ಲಿಯೂ ಕೀರ್ತಿಸಲ್ಪಡುತ್ತಿತ್ತು. ಯಾತ್ರಾ ಸ್ಥಳಗಳ ಪಟ್ಟಿಯಲ್ಲಿ ಶ್ರೀ ಕ್ಷೇತ್ರ ಕುರುವಪುರಕ್ಕೆ ಪ್ರತ್ಯೇಕ ಸ್ಥಾನವೇರ್ಪಟ್ಟಿತು. ಶ್ರೀಪಾದರ ಕರುಣೆ ಪ್ರೀತಿ ತತ್ವಗಳು ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ನಾನಾ ಕಷ್ಟಗಳ ನಿವಾರಣೆಗಾಗಿ, ರೋಗಮುಕ್ತಿಗಾಗಿ ಬಹುಮಂದಿ ಶ್ರೀ ಸ್ವಾಮಿಯವರ ದರ್ಬಾರಿಗೆ ಬರುತ್ತಿದ್ದರು. ಅವರ ವಾಕ್ಕಿನ ಮೂಲಕವೂ ದೃಷ್ಟಿಯ ಮೂಲಕವೂ ಎಲ್ಲರಿಗೂ ಬಾಧೆಗಳು ನಿವಾರಣೆಯಾಗಿ ಸುಖವನ್ನನುಭವಿಸುತ್ತಿದ್ದರು. ನಂತರ ಏನು ನಡೆಯಿತೋ ಕೇಳಿರಿ. ಅಂದು ದತ್ತ ಜಯಂತಿಯ ಪರ್ವದಿನವನ್ನು ಗಮನದಲ್ಲಿಟ್ಟುಕೊಂಡು ಕೆಲ ಭಕ್ತರು ರಾಯಚೂರಿನಿಂದ ದಕ್ಷಿಣ ತೀರಕ್ಕೆ ಬಂದು ನದಿಯನ್ನು ದಾಟಿ ಕುರುವಪುರವನ್ನು ಸೇರಿಕೊಂಡರು. ಕೃಷ್ಣಾ ನದಿಯ ಉತ್ತರ ತೀರದಲ್ಲಿ ದತ್ತ ಜಯಂತಿ ಉತ್ಸವಗಳು, ಸಮಾರಾಧನೆಗಳು ನಡೆದವು. ಶ್ರೀ ಸ್ವಾಮಿಯವರು ಕುರುವಪುರವನ್ನು ಸೇರುವ ವೇಳೆಗೆ ಅಲ್ಲಿ ಎಷ್ಟೋ ಉತ್ಸಾಹದೊಂದಿಗೆ ಕೋಲಾಹಲದಿಂದ ದತ್ತ ಜಯಂತಿ ಉತ್ಸವವು ಜರುಗಿಸಲ್ಪಟ್ಟಿತು. ಶ್ರೀ ಸ್ವಾಮಿಯವರನ್ನು ದರ್ಶಿಸಿಕೊಳ್ಳಬೇಕೆಂಬ ಸಂಕಲ್ಪದೊಂದಿಗೆ ರಾಯಚೂರಿನಿಂದ ರಾಮಚಂದ್ರಯ್ಯ ಶೆಟ್ಟಿ ಎಂಬ ವೈಶ್ಯ ಶ್ರೇಷ್ಠನು ಬಂದನು. ಇದಕ್ಕೆ ಮೊದಲೇ ಹಲವು ಬಾರಿ ಶ್ರೀ ಸ್ವಾಮಿಯವರನ್ನು ದರ್ಶಿಸಿಕೊಂಡು ಆಶೀರ್ವಾದಗಳನ್ನು ಪಡೆದಿದ್ದನು. ಆತನ ಜೊತೆಯಲ್ಲಿ ಸಂತಾನಕ್ಕಾಗಿ ಶ್ರೀ ಸ್ವಾಮಿಯವರನ್ನು ಆಶ್ರಯಿಸಿ ಅವಳಿ ಮಕ್ಕಳನ್ನು ಪಡೆದಿದ್ದ ಲಕ್ಷ್ಮೀನರಸಯ್ಯ ಎಂಬುವವರು ಕೆಲ ಬಂಧುಗಳಿಂದೊಡಗೂಡಿ ದತ್ತ ಜಯಂತಿ ಪರ್ವದಿನದಂದು ಶ್ರೀ ಸ್ವಾಮಿಯವರನ್ನು ಪೂಜಿಸಿಕೊಳ್ಳಲು ನಿರ್ಣಯಿಸಿಕೊಂಡು ಅವರು ಎಲ್ಲ ಏರ್ಪಾಟುಗಳೊಂದಿಗೆ ಬಂದಿದ್ದರು. ಶ್ರೀ ಸ್ವಾಮಿಯವರು ಉತ್ತರ ತೀರದಲ್ಲಿದ್ದಾರೆಂದು ತಿಳಿದುಕೊಂಡರು. ಆದರೂ ಯಥಾವಿಧಿಯಾಗಿ ಶ್ರೀ ಸ್ವಾಮಿಯವರು ಕುಳಿತುಕೊಳ್ಳುತ್ತಿದ್ದ ಬಂಡೆಯ ಬಳಿ ಶ್ರೀ ಸ್ವಾಮಿಯವರು ಇರುವಂತೆಯೇ ಭಾವಿಸಿ ಪುಷ್ಪಗಳಿಂದ ಅಲಂಕರಿಸಿ ಧೂಪ ದೀಪ ನೈವೇದ್ಯಗಳನ್ನಿಟ್ಟು ಆ ಪ್ರಸಾದವನ್ನು ಎಲ್ಲರಿಗೂ ಹಂಚಿದರು. ಅಲ್ಲಿದ್ದವರೆಲ್ಲರಿಗೂ ಅಂದು ಘನವಾದ ಔತಣವನ್ನು ನೀಡಿದರು. ಶ್ರೀ ಸ್ವಾಮಿಯವರು ಸಾಯಂಕಾಲಕ್ಕೆ ಬಂದಾಗ ಈ ವಿಷಯವನ್ನು ತಿಳಿಸಿ ನಮಸ್ಕಾರವನ್ನು ಮಾಡಿದರು. ಶ್ರೀ ಸ್ವಾಮಿಯವರು ಅಂದಿನ ಅನುಷ್ಠಾನ ನಂತರ ಅವರೆಲ್ಲರಿಗೂ ಆಶೀರ್ವಾದವನ್ನು ಮಾಡಲು ಯಥಾಸ್ಥಾನದಲ್ಲಿ ಆಸೀನರಾದರು. ಪೀಠಾಪುರದಿಂದ ಬಂದಿದ್ದ ಪಂಡಿತರೂ ಸಹ ಸೇರಿಕೊಂಡರು. ಶಂಕರ ಭಟ್ಟನು ಅವರೆಲ್ಲರಿಂದ ಪ್ರದೋಷ ಸಮಯದಲ್ಲಿ ಶ್ರೀ ಸ್ವಾಮಿಯವರಿಗೆ ವಿಧ್ಯುಕ್ತವಾಗಿ ಪೂಜಾದಿಗಳನ್ನು ಮಾಡಿಸಿದನು. ನಂತರ ಎಲ್ಲರನ್ನುದ್ದೇಶಿಸಿ ಶ್ರೀಪಾದ ಸ್ವಾಮಿಯವರು ಹೀಗೆ ಬೋಧಿಸಿದರು. ಆರ್ಯರೇ, ಪ್ರತಿ ವ್ಯಕ್ತಿಯು ತನ್ನ ಸಂಪಾದನೆಯನ್ನು 5 ಭಾಗಗಳಾಗಿ ಮಾಡಿ ತಂದೆ ತಾಯಿಯರಿಗೆ, ಸಂಸಾರಕ್ಕೆ, ಆಶ್ರಿತರ ಸಂಕ್ಷೇಮಕ್ಕೆ, ಸಮಾಜಕ್ಕೆ, ಗುರುದೇವ ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಬೇಕು. ಹಾಗೆ ಮಾಡಿದವನ ಸಂಪತ್ತು ಅಭಿವೃದ್ಧಿಯಾಗುತ್ತದೆ, ವಂಶವು ವೃದ್ಧಿಯಾಗುತ್ತದೆ, ಕೀರ್ತಿ ಗೌರವಗಳು ಕೈಗೂಡುತ್ತವೆ, ಜನ್ಮ ಜನ್ಮಾಂತರದಲ್ಲಿ ಉತ್ತಮ ಜೀವನವೂ ಲಭಿಸುತ್ತದೆ. ಆದುದರಿಂದಲೇ ದೀನರಕ್ಷಣೆ, ಪುಣ್ಯಕ್ಷೇತ್ರಗಳಲ್ಲಿ ಅನ್ನದಾನ, ವಿವಾಹಾದಿ ಶುಭ ಕಾರ್ಯಗಳಿಗೆ ಸಹಾಯ ಮಾಡುವುದು ಸಜ್ಜನ ಲಕ್ಷಣ. ನಿಮ್ಮ ಉದಾರ ಭಾವನೆಗಳಿಗೆ ಅನುಗುಣವಾಗಿಯೇ ಭಗವಂತನು ನಿಮ್ಮ ನಿಮ್ಮ ವ್ಯಾಪಾರಗಳಲ್ಲಿ ಸಹಕರಿಸಬಲ್ಲನು. ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಆರ್ಯೋಕ್ತಿಯು ನಿಮಗೆಲ್ಲರಿಗೂ ತಿಳಿದಿರುವುದೇ. ಧರ್ಮವನ್ನು ರಕ್ಷಿಸಿದರೆ ಆ ಧರ್ಮವೇ ನಿಮ್ಮನ್ನು ರಕ್ಷಿಸುತ್ತದೆ. ಇದೇ ರೀತಿ ದಾನ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ನೀವೆಲ್ಲರೂ ಧನ ಧಾನ್ಯಗಳಿಂದ ಸಮೃದ್ಧರಾಗಿ ಬಾಳಿರಿ ಎಂದು ಹರಸಿದರು. ಮತ್ತೆ ಹಾಗೆ ಧರ್ಮಪರರಾಗಿರುವುದರಿಂದಲೇ ಆ ಕುಲದಲ್ಲಿ
ಸಹೋದರಿ ವಾಸವಿ ಕನ್ಯೆಯಾಗಿ ಉದ್ಭವಿಸಿ ಅಖಂಡ ಪ್ರಖ್ಯಾತಿಯನ್ನು ಉಂಟು ಮಾಡಿದಳು. ಆಕೆಯ ಆಶೀರ್ವಾದಗಳನ್ನು ಪಡೆದು ಸುಖವಾಗಿರಿ ಎಂದು ಆಶೀರ್ವದಿಸಿದರು. ಅಂದೂ ಸಹ ಸಂತಾನವಿಲ್ಲದ ಕೆಲ ದಂಪತಿಗಳು ಬಂದು ತಮ್ಮ ಕರುಣಾ ಕಟಾಕ್ಷಕ್ಕಾಗಿ ಕಾದಿರುವರೆಂದು ರಾಮಚಂದ್ರಯ್ಯ ಶೆಟ್ಟಿಯು ಹೇಳಿ ಅವರನ್ನು ತೋರಿಸಿ ಪ್ರಾರ್ಥಿಸಿದನು. ಶ್ರೀಪಾದ ಸ್ವಾಮಿಯವರು ಅವರನ್ನು ತಮ್ಮ ಕೃಪಾದೃಷ್ಟಿಯಿಂದ ಅವಲೋಕಿಸುತ್ತಾ ಅವರಿಗೆ ಪ್ರಸಾದವಾಗಿ ಬಾಳೆಹಣ್ಣುಗಳನ್ನು ಕೊಟ್ಟು ಕೂಡಲೇ ತಿನ್ನುವಂತೆ ಆದೇಶಿಸಿದರು. ಅವರು ಹಾಗೆಯೇ ಮಾಡಿದರು. ಶ್ರೀಪಾದ ಸ್ವಾಮಿಯವರ ನಾಮಸ್ಮರಣೆಯಿಂದಲೇ ಎಷ್ಟೋ ಅಸಾಧ್ಯವಾದ ಕಾರ್ಯಗಳು ಸುನಾಯಾಸವಾಗಿ ನಡೆಯುವುದನ್ನು ಅವರು ಅನುಭವಪೂರ್ವಕವಾಗಿ ತಿಳಿದುಕೊಂಡಿದ್ದರು. ನಂತರ ಶ್ರೀಪಾದ ಶ್ರೀವಲ್ಲಭರು ಪೀಠಾಪುರ ಬ್ರಾಹ್ಮಣ ಪಂಡಿತರೊಂದಿಗೆ ಮಾತನಾಡಿದರು. ಅಂದು ಪೀಠಾಪುರ ಪಂಡಿತರ ವೃಂದವು ಅಲ್ಲಿ ನೆರೆದಿದ್ದವರೆಲ್ಲರಿಗೂ ಸ್ವಾಮಿಗಳ ಜನನ ಬಾಲ್ಯ ಮಹಿಮೆಗಳ ಬಗ್ಗೆ ವಿವರವಾಗಿ ಹೇಳಿದರು. ಅಲ್ಲಿ ಸೇರಿದವರು ಈತನೇ ಸಾಕ್ಷಾತ್ ದತ್ತನೆಂದು ತಿಳಿದು ಆನಂದ ಪರವಶರಾದರು. ಅದನ್ನು ಕೇಳಿದ ನಂತರ ಶ್ರೀಪಾದರು ತಮ್ಮ ಬಾಲ್ಯದ ಪರಿಚಯಸ್ಥರೊಂದಿಗೆ ಏನು ಹೇಳಿದರೋ ತಿಳಿಸಿ ಎಂದು ಶ್ರೀ ಬಾಬಾಜಿಯವರನ್ನು ಪ್ರಾರ್ಥಿಸಲಾಗಿ, ಶ್ರೀ ಬಾಬಾಜಿಯವರು ಶ್ರೀಪಾದರನ್ನು ಪ್ರಾರ್ಥಿಸಿಕೊಂಡು ಕಣ್ಮುಚ್ಚಿ ಧ್ಯಾನಿಸಿ ಅವರಿಗೆ ಕಂಡ ದೃಶ್ಯವನ್ನು ಹೀಗೆ ವಿವರಿಸತೊಡಗಿದರು. ಶ್ರೀಪಾದ ಸ್ವಾಮಿಯವರು ಆ ಪಂಡಿತರೊಂದಿಗೆ ಹೀಗೆ ಹೇಳಿದರು: ಆರ್ಯರೇ, ನಿಮ್ಮ ಮನೋಭಾವಗಳು ಅರ್ಥವಾಗಿವೆ. ಮಾನವ ಜನ್ಮದ ಗುರಿಯನ್ನು ಸಾಧಿಸುವ ಬಗ್ಗೆಯೇ ನಿಮ್ಮ ಆಲೋಚನೆ. ಸಕಲ ಜೀವರಾಶಿಗಳಲ್ಲಿ ಅತಿ ದುರ್ಲಭವಾದುದೇ ಮಾನವ ಜನ್ಮ. ಇದನ್ನು ಪಡೆಯಬೇಕಾದರೆ ಅನೇಕ ಜನ್ಮಗಳಲ್ಲಿ ಮಾಡಿಕೊಂಡ ಪುಣ್ಯ ಫಲದಿಂದಲೇ ಸಾಧ್ಯವಾಗುತ್ತದೆ. ಇಂತಹ ಮಾನವ ಜನ್ಮದಲ್ಲಿ ಪರಿಪೂರ್ಣವಾದ ಮಾನವತ್ವವನ್ನು ರೂಢಿಸಿಕೊಳ್ಳುವುದು ತುಂಬ ಮುಖ್ಯ. ಮಾನವತ್ವವೆಂದರೆ ಸರ್ವ ಜೀವ ಸಮಾನತ್ವವು. ಮಾನವ ಜನ್ಮವನ್ನು ಹೊಂದಿದರೂ ಮಾನವತ್ವವಿಲ್ಲದಿದ್ದರೆ ಆ ಜನ್ಮವು ವ್ಯರ್ಥ. ಮಾನವ ಜನ್ಮವನ್ನು ಹೊಂದಿ ತನ್ನೊಂದಿಗೆ ಸಹಜೀವಿಗಳನ್ನು ಪ್ರೀತಿಸುವ ಈ ಮಹತ್ತರ ಸುಗುಣಗಳನ್ನು ಸಾಧನೆಯಿಂದ ಮಾತ್ರವೇ ಹೊಂದಬಲ್ಲನು. ಅಷ್ಟೇ ಅಲ್ಲ, ಮಾನವ ಜನ್ಮದ ಗುರಿಯಾದ ಮೋಕ್ಷವನ್ನು ಹೊಂದಲು ಸಿದ್ಧಪಡುವುದೇ ಮುಮುಕ್ಷತ್ವ. ಸಾಧನೆಯಿಂದ, ಸತತ ಪ್ರಯತ್ನದಿಂದ, ಜನ್ಮ ಜನ್ಮಾಂತರದ ಪುಣ್ಯಫಲದಿಂದ ಮಾತ್ರವೇ ಮುಮುಕ್ಷತ್ವವನ್ನು ಹೊಂದಿ ಗುರಿಯನ್ನು ಸಾಧಿಸುವಲ್ಲಿ ಮುಂದುವರಿಯುತ್ತಾನೆ. ಇದನ್ನೇ ಶ್ರೀಮದ್ ಶಂಕರಾಚಾರ್ಯರು ಹೀಗೆ ಪ್ರಬೋಧಿಸಿದ್ದಾರೆ: ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯಂ. ಮಾನವ ಜನ್ಮವನ್ನೆತ್ತುವುದು, ಮುಮುಕ್ಷತ್ವವನ್ನು ಬಯಸುವುದು, ಅದನ್ನು ಸಾಧಿಸಲು ಮಹಾಪುರುಷರನ್ನು ಆಶ್ರಯಿಸುವುದು ಭಗವದನುಗ್ರಹವಿಲ್ಲದೆ ಲಭಿಸುವುದಿಲ್ಲ ಎಂದು ಹೇಳಿದ್ದಾರೆ. ಮಾನವನಾಗಿ ಹುಟ್ಟಿದರೆ ಮಾತ್ರ ಸಾಲದು, ಮಾನವತ್ವದಿಂದ ನಡೆಯಬೇಕು. ಆಗಲೇ ಸದಾಚರಣೆಯಿಂದ ಸಾಧನೆಯನ್ನು ಮಾಡಬಲ್ಲರು. ಹಾಗೆ ಮೋಕ್ಷಗಾಮಿಯಾದ ವ್ಯಕ್ತಿಯು ಸ್ತ್ರೀಯಾಗಲಿ ಪುರುಷನಾಗಲಿ ಪುರುಷಾರ್ಥ ಸಾಧನೆಯಿಂದ ಪುರುಷನೆನಿಸಿಕೊಳ್ಳುವರು. ತತ್ವ ಜಿಜ್ಞಾಸುಗಳಾಗಿ ಮಹಾಪುರುಷರನ್ನು ಸೇರಿ ಉಪದೇಶವನ್ನು ಪಡೆದು ಪರತತ್ವದ ಅನ್ವೇಷಣೆಯನ್ನು ಮಾಡಿ ಬ್ರಹ್ಮವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವ ಪ್ರತಿಯೊಬ್ಬನೂ ಬ್ರಾಹ್ಮಣ ತತ್ವವನ್ನು ಹೊಂದುವನು. ಮಾನವ ಜನ್ಮವೇ ಮೋಕ್ಷದ್ವಾರ. ಮಹಾತ್ಮರ ಸಾಂಗತ್ಯದಲ್ಲಿ ಸಂದೇಹಗಳೆಲ್ಲವೂ ಪರಿಹಾರವಾಗುತ್ತದೆ. ಅಲ್ಲಿಯವರೆಗೂ ತನಗುಂಟಾದ ಸಮಸ್ತ ಜ್ಞಾನವನ್ನು ಪಕ್ಕಕ್ಕಿಡಬೇಕು. ಅಂದರೆ ಶಾಸ್ತ್ರಜ್ಞಾನವು, ಲೌಕಿಕ ಜ್ಞಾನವು ಮೊದಲಾದವುಗಳೆಲ್ಲವೂ ಅಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಸ್ವಾನುಭವದ ಜ್ಞಾನವೇ ಶುದ್ಧ ಜ್ಞಾನವೆಂದು ತಿಳಿಯುತ್ತದೆ. ಜನ್ಮ ಪರಂಪರೆಯಾಗಿ ಕ್ರಮೇಣ ಮುಕ್ತಿಯನ್ನು ಹೊಂದಬೇಕಾದರೆ 100,000 ಕೋಟಿ ಜನ್ಮಗಳು ಬೇಕು. ಆದರೆ ಶ್ರದ್ಧೆ, ಸಹನೆ, ಛಲವಿರುವವನು ಒಂದೇ ಜನ್ಮದಲ್ಲಿ ಮಹಾಪುರುಷರನ್ನು ಸಮಾಶ್ರಯಿಸಿ
ಸೇವೆಯನ್ನು ಮಾಡಿ ಮೋಕ್ಷವನ್ನು ಹೊಂದಬಹುದು. ಆದುದರಿಂದಲೇ ಮನುಷ್ಯನಾಗಿ ಹುಟ್ಟಿದರೂ ಮಾನವತ್ವವಿಲ್ಲದವನು ಪಶು ಸಮಾನನೆಂದು, ಜೀವಿಸಿದ್ದರೂ ಸತ್ತು ಹೋಗಿರುವವನೆಂದು ತಿಳಿಯಬೇಕು. ಮಾನವನು ಸಾಧನೆಯಿಂದ ಮಹನೀಯನಾಗಿ ಮಾಧವನಂತೆ ಬದಲಾಗಲು ಪ್ರೇಮ ಮಾರ್ಗವೇ ಸರಿಯಾದ ದಾರಿ. ಸರ್ವ ಜೀವಿಗಳ ಬಗ್ಗೆ ದಯೆ, ಪ್ರೀತಿ ಭಾವನೆಗಳು ಅತ್ಯುನ್ನತ ಸ್ಥಿತಿಗೆ ಸೇರಿಸುವ ಸೋಪಾನಗಳು. ಆರ್ಯರೇ, ಭಗವಂತನು ಯೋಗಿಗಳು ಪರಮ ಪ್ರೇಮ ಸ್ವರೂಪಿಗಳು. ಆದುದರಿಂದಲೇ ಅವರ ದೃಷ್ಟಿಯಲ್ಲಿ ಗುಣವೂ ದೋಷವೂ ಬೇರೆಯಾಗಿ ಗೋಚರಿಸುವುದಿಲ್ಲ. ಎಲ್ಲವೂ ಒಳ್ಳೆಯದಾಗಿಯೇ ಕಾಣಿಸುತ್ತದೆ. ಸಾಧಕರಾದವರು ಮೊದಲು ಅವರವರ ದೃಷ್ಟಿಕೋನಗಳನ್ನು ಬದಲಾಯಿಸಿಕೊಂಡರೆ ಈ ಪ್ರಪಂಚದಲ್ಲಿ ಸಾಧನೆಯು ಚೆನ್ನಾಗಿ ಸಾಗುತ್ತದೆ. ಇದೇ ಸರ್ವ ವೇದ ಸಾರವಾಗಿದೆ ಎಂದು ಮಾನವ ಜನ್ಮದ ಗುರಿಯನ್ನು ಶ್ರೀಪಾದ ಸ್ವಾಮಿಯವರು ಆ ಪಂಡಿತರಿಗೆ ಬೋಧಿಸಿದರು. ಪಂಡಿತರೆಲ್ಲರೂ ಬೋಧನಾಮೃತ ಲಹರಿಯಲ್ಲಿ ಮುಳುಗಿ ಆ ದಿವ್ಯ ಸುಂದರ ಸ್ವರೂಪನನ್ನು ನೋಡುತ್ತಾ ಆನಂದ ಪರವಶರಾಗಿ ನಿಶ್ಚೇಷ್ಟರಾದರು. ಶ್ರೀ ಸ್ವಾಮಿಯವರು ಬೋಧೆಗಳನ್ನು ನಿಲ್ಲಿಸಿದ ಕೆಲ ಕ್ಷಣಗಳ ನಂತರ ಎಚ್ಚರವಾದರು. ಎಲ್ಲರೂ ಮುಕ್ತ ಕಂಠದಿಂದ ಸದ್ಗುರುದೇವರಿಗೆ ಜಯವಾಗಲಿ ಎಂದು ಜಯಘೋಷವನ್ನು ಮಾಡಿದರು. ಶ್ರೀಪಾದರು ಅವರೆಲ್ಲರನ್ನೂ ತಮ್ಮ ದೃಷ್ಟಿಯಿಂದ ಆಶೀರ್ವದಿಸಿದರು. ಅವರೆಲ್ಲರೂ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದು ಬೆಳಗ್ಗಿನ ಜಾವದಲ್ಲೆದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಆ ಗ್ರಾಮಸ್ಥರು ಕೊಟ್ಟ ಹಾಲು ಕುಡಿದು ಪುನಃ ಸ್ವಾಮಿಯವರ ದರ್ಬಾರಿಗೆ ಬಂದರು. ಆಗ ಶ್ರೀ ಸ್ವಾಮಿಯವರು ಹೀಗೆ ಹೇಳಿದರು: ಧಾರ್ಮಿಕರೇ, ವೇದ ಪಂಡಿತರೇ, ಅಮಿತವಾದ ಕಷ್ಟಗಳನ್ನನುಭವಿಸಿ ತಾವೆಲ್ಲರೂ ತೀರ್ಥಯಾತ್ರೆಗಳನ್ನು ಮಾಡುತ್ತಾ ಇಲ್ಲಿಗೆ ಸೇರಿ ಧನ್ಯರಾಗಿರುವಿರಿ. ಈ ಪ್ರದೇಶವು ಅತ್ಯಂತ ಪುಣ್ಯಪ್ರದವಾದುದು. ಇದು ಅನೇಕ ತಪಸ್ವಿಗಳ ತಪೋಭೂಮಿ. ನದಿ ಮಧ್ಯೆಯಲ್ಲಿರುವ ಕುರುವಪುರದ ಮಹಾತ್ಮೆಯನ್ನು ವರ್ಣಿಸಲು ಆದಿಶೇಷನಿಗೂ ಸಾಧ್ಯವಿಲ್ಲ. ಅನೇಕ ಕೋಟಿ ವರ್ಷಗಳು ಈ ಕೃಷ್ಣಾ ನದಿಯ ಒಡಲಲ್ಲಿರುವ ಅತಿ ಸುಂದರವಾದ ಪ್ರಶಾಂತವಾದ ತಪೋಭೂಮಿ ಇದು. ಸಾಕ್ಷಾತ್ ನಾರಾಯಣನನ್ನು ಪುತ್ರನನ್ನಾಗಿ ಪಡೆಯಲಿಚ್ಛಿಸಿ ಅದಿತಿ, ದಿತಿ, ವಿನುತಿ ಮಾತೆಯರೊಂದಿಗೆ ಕಶ್ಯಪ ಪ್ರಜಾಪತಿಯು ತಪಸ್ಸನ್ನು ಮಾಡಿ ಜಗತ್ತಿಗೆ ಮೂಲ ಕಾರಣನಾದ ನಾರಾಯಣನಿಗೆ ಪಿತೃದೇವನಾಗಿ ಪ್ರಖ್ಯಾತಿಯಾದನು. ಈಗ ನೀವು ನಿಂತಿರುವ ಈ ಪ್ರದೇಶವು ಕೃಷ್ಣಾ ನದಿಯ ಉತ್ತರ ತೀರವು. ಇದು ವಸಿಷ್ಠ ಮಹರ್ಷಿಯ ತಪೋಭೂಮಿ. ಇಲ್ಲಿ ನದಿಯಲ್ಲಿ ಸಹಜ ಗಣಪತಿಯು ವಿರಾಜಮಾನನಾಗಿದ್ದಾನೆ. ಅನೇಕ ಯುಗಗಳಿಂದ ಎಲ್ಲ ದೇವತೆಗಳು ಆತನನ್ನು ಪೂಜಿಸುತ್ತಿದ್ದಾರೆ. ಆರ್ಯರೇ, ನೀವೂ ಸಹ ಆತನನ್ನು ದರ್ಶಿಸಿ ಸಕಲ ಶುಭಗಳನ್ನು ಪಡೆಯಿರಿ ಎಂದು ಅವರೆಲ್ಲರನ್ನೂ ಅಭಿನಂದಿಸಿ ಅಲ್ಲಿದ್ದ ಅಗಸನನ್ನು ಕುರಿತು, ರವಿದಾಸನೇ, ಇವರನ್ನು ಕರೆದುಕೊಂಡು ಹೋಗಿ ಸಹಜ ಗಣಪತಿಯ ದರ್ಶನವನ್ನು ಮಾಡಿಸಿಕೊಂಡು ಬಾ ಎಂದು ಆಶೀರ್ವದಿಸಿ ಕಳುಹಿಸಿದರು. ನಂತರ ಯಾವಾಗಲೂ ವಿಶ್ರಮಿಸುವ ಬಂಡೆಯ ಮೇಲೆ ಆಸೀನರಾದರು. ವೇದ ಪಂಡಿತರು ಅಗಸನ ಹಿಂದೆ ನದಿ ತೀರಕ್ಕೆ ಹೋದರು. ಒಂದು ಶಿಲೆಯನ್ನು ತೋರಿಸಿ, ಅದೇ ಸಹಜ ಗಣಪತಿ, ದರ್ಶಿಸಿಕೊಳ್ಳಿರಿ ಎಂದು ನುಡಿದನು. ಅರ್ಧದಷ್ಟು ಮಾತ್ರ ಕಾಣಿಸುವ ಆ ಸಹಜ ಗಣಪತಿ ಶಿಲೆಯನ್ನು ಅಗಸನು ತೋರಿಸಿದಾಗ ಅವರೆಲ್ಲರಿಗೂ ಗಣಪತಿಯ ಪೂರ್ಣ ಸ್ವರೂಪವು ಗೋಚರಿಸಲಾಗಿ ಸಂಭ್ರಮಾಶ್ಚರ್ಯಗಳಿಂದ ಸುಮುಖಶ್ಚ ಏಕದಂತಶ್ಚ ಕಪಿಲೋ ಗಜಕರ್ಣಿಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷಃ ಫಲಾಚಂದ್ರೋ ಗಜಾನನಃ ಮುಂತಾದ ಸ್ತೋತ್ರಗಳನ್ನು ಪಾರವಶ್ಯದಿಂದ ಪಠಿಸಿದರು. ತಾವಿದ್ದ ಸ್ಥಳದಲ್ಲಿಯೇ ಪ್ರದಕ್ಷಿಣೆಗಳನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದರು. ಮೈಮರೆಸಿದ ಆನಂದೋತ್ಸಾಹಗಳಿಂದ ಶ್ರೀಪಾದರ ಬಳಿಗೆ ಬಂದರು. ಆ ದರ್ಶನದಿಂದ ಅವರಲ್ಲಿ ಯಾವುದೋ ಅಲೌಕಿಕ ಆನಂದವೂ ತೃಪ್ತಿಯೂ ನೆಲೆಗೊಂಡಿತು.
ಅವರಿಗುಂಟಾದ ಆ ದಿವ್ಯಾನುಭೂತಿಗಳ ಬಗ್ಗೆ ಚರ್ಚಿಸಿಕೊಳ್ಳುತ್ತಾ, ಇಂತಹ ಅನುಭೂತಿಯಿಂದ ಇಲ್ಲಿನ ದಿವ್ಯತ್ವವು ನಮಗೆ ಅರ್ಥವಾಗುತ್ತಿದೆ. ಆದರೆ ಶ್ರೀ ಸ್ವಾಮಿಯವರ ಮೂಲಕ ಗಣಪತಿಯ ತತ್ವವನ್ನೂ ಸಹ ತಿಳಿದುಕೊಂಡರೆ ಇಂದಿನ ದಿವ್ಯಾನುಭೂತಿಯು ನಮ್ಮ ಮೆದುಳಿನಲ್ಲಿ ಸ್ಥಿರವಾಗಿ ನಿಲ್ಲಬಲ್ಲದು ಎಂದು ಹೇಳಿಕೊಳ್ಳುತ್ತಾ ಬಂದು ಶ್ರೀಪಾದರಿಗೆ ನಮಸ್ಕರಿಸಿ ಅವರ ಮುಂದೆ ಕುಳಿತುಕೊಂಡರು. ಶ್ರೀಪಾದ ಸ್ವಾಮಿಯವರು ಮಂದಹಾಸದೊಂದಿಗೆ ಅವರ ಮಾನಸಿಕ ಭಾವಗಳನ್ನು ಗುರುತಿಸಿದಂತೆ ಅವರೊಂದಿಗೆ, ಏನು ಪಂಡಿತರೆ, ವಿಜ್ಞಾನ ಸ್ವರೂಪನೂ ಸಕಲ ವಿದ್ಯೆಗಳಿಗೆ ಮೂಲನೂ ಆದ ಗಣಪತಿಯನ್ನು ದರ್ಶಿಸಿಕೊಂಡಿರಲ್ಲವೇ ಎಂದು ಪ್ರಶ್ನಿಸಲು ಅವರಲ್ಲೊಬ್ಬನು ಶ್ರೀ ಸ್ವಾಮಿಯವರಿಗೆ ನಮಸ್ಕರಿಸಿ, ಮಹಾತ್ಮನೇ, ಗೋಕರ್ಣ ಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಕೇಳಿದೆವು. ಶ್ರೀ ಗಣೇಶನು ಪ್ರತಿಷ್ಠಿಸಿರುವ ಆತ್ಮಲಿಂಗವನ್ನು ನೋಡಿದೆವು. ಆ ಕ್ಷೇತ್ರಕ್ಕೆ ಮೂಲ ಕಾರಣನು ಗಣಪತಿಯೇ ಅಲ್ಲವೇ? ಆ ಕ್ಷೇತ್ರದಲ್ಲಿ ತಾವು ಅನೇಕ ಲೀಲೆಗಳನ್ನು ತೋರಿಸಿರುವಿರಂತೆ, ಅನೇಕವಾದ ಜ್ಞಾನ ಬೋಧೆಗಳನ್ನು ಮಾಡಿರುವಿರಂತೆ. ಅದನ್ನು ಕೇಳಿ ತಾವಿಲ್ಲಿರುವುದನ್ನು ತಿಳಿದುಕೊಂಡು ತಮ್ಮ ದರ್ಶನಾಭಿಲಾಷಿಗಳಾಗಿ ಇಲ್ಲಿಗೆ ಬಂದಿದ್ದೇವೆ. ತಾವು ಅನುಷ್ಠಾನವನ್ನು ಮಾಡಿಕೊಂಡಿರುವ ಈ ಪ್ರದೇಶವೂ ಸಹ ಶ್ರೀ ಗಣೇಶನ ದಿವ್ಯ ಶಕ್ತಿಯಿಂದಲೂ ಅನುಗ್ರಹ ಪ್ರಸ್ತಾರದಿಂದಲೂ ಅತ್ಯಂತ ಪವಿತ್ರತೆಯನ್ನು ಹೊಂದಿರುವುದೆಂದು ಈ ನದಿಯಲ್ಲಿನ ಸಹಜ ಗಣಪತಿಯನ್ನು ದರ್ಶಿಸಿದೊಡನೆಯೇ ಪ್ರಸ್ಫುಟವಾಗಿ ತಿಳಿಯುತ್ತಿದೆ. ಓ ದಿವ್ಯಾತ್ಮನೇ, ಶ್ರೀ ಗಣೇಶನ ತತ್ವವನ್ನು ಸವಿವರವಾಗಿ ತಿಳಿಸಿ ನಮ್ಮನ್ನು ಧನ್ಯರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ ಎಂದು ಕೋರಿದರು. ಪರಿಪೂರ್ಣ ಕರುಣಾ ಕಟಾಕ್ಷ ದೃಷ್ಟಿಯನ್ನು ಆ ವಿಪ್ರವರ್ಯರ ಮೇಲೆ ಪ್ರಸರಿಸುತ್ತಾ ಶ್ರೀ ಸ್ವಾಮಿಯವರು ಹೀಗೆ ಹೇಳಿದರು. ಆರ್ಯರೇ, ನೀವು ಕೇಳುವುದಕ್ಕೆ ಮುಂಚೆಯೇ ನಿಮ್ಮ ಮನೋಗತ ಪ್ರಶ್ನೆಯು ನಮಗೆ ತಿಳಿಯಿತು. ಸಕಲ ವೇದ ವಿದ್ಯಾಪ್ರವೀಣರಾದ ನಿಮಗೆ ಎಲ್ಲವೂ ತಿಳಿದಿರುವುದೇ. ಆದರೂ ಅನಂತವಾದ ನಿಗೂಢವಾದ ಶ್ರೀ ಗಣೇಶ ತತ್ವವನ್ನು ಎಷ್ಟು ತಿಳಿದುಕೊಂಡರೂ ಇನ್ನೂ ಉಳಿದೇ ಇರುತ್ತದೆ. ಅವರ ಪ್ರಭಾವವನ್ನು ಎಷ್ಟು ವರ್ಣಿಸಿದರೂ ಮುಗಿಯುವುದಿಲ್ಲ. ಅದಕ್ಕೆ ಆದ್ಯಂತಗಳಿಲ್ಲ. ಆ ತತ್ವವೇ ಅನಾದಿಯಾಗಿದೆ. ಅಂತಹುದನ್ನು ತಿಳಿದುಕೊಳ್ಳಬೇಕೆಂಬ ಜಿಜ್ಞಾಸೆಯು ನಿಮ್ಮಲ್ಲಿ ಉಂಟಾಗಿರುವುದಕ್ಕೂ ವಿನಯ ವಿಧೇಯತೆಗಳಿಂದ ನೀವು ಪ್ರಶ್ನಿಸಿದ ವಿಧಾನಕ್ಕೂ ತುಂಬ ಪ್ರಸನ್ನನಾಗಿರುವೆ. ಅತ್ಯಂತ ರಹಸ್ಯವಾದ ಶ್ರೀ ಗಣೇಶನ ತತ್ವವನ್ನು ತಿಳಿಯುವುದರ ಮೂಲಕ ದೊಡ್ಡ ವಿಜ್ಞಾನ ಉಂಟಾಗುವುದು. ವಿಜ್ಞಾನಿಯನ್ನು ಸುಜ್ಞಾನಿಯನ್ನಾಗಿ ಮಾಡುವಷ್ಟು ಸಮರ್ಥವಾಗಿರುವುದು ಈ ಗಣೇಶ ತತ್ವ. ಇದನ್ನು ಸಮಾಹಿತ ಮನಸ್ಸಿನಿಂದಲೂ ಏಕಾಗ್ರತೆಯಿಂದಲೂ ಚಿತ್ತಶುದ್ಧಿಯಿಂದಲೂ ಆಲಿಸಿರಿ ಎಂದು ಶ್ರೀ ಸ್ವಾಮಿಯವರು ಈ ಕೆಳಕಂಡಂತೆ ಹೇಳಿದರು. ಮೊದಲು ಶ್ರೀಪಾದರು ಕೈಗಳನ್ನು ಜೋಡಿಸಿ ಓಂ ಗಂ ಗಣಪತಯೇ ನಮಃ, ಓಂ ನಮೋ ವ್ರಾತಪತಯೇ, ನಮೋ ಗಣಪತಯೇ ನಮಃ, ಪ್ರಥಮ ಪತಯೇ ನಮಸ್ತೆ ಅಸ್ತು ಲಂಬೋದರಾಯೈಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ ಎಂದು ಸ್ತುತಿಸಲು ಪಂಡಿತರೆಲ್ಲರೂ ದನಿಗೂಡಿಸಿದರು. ದಿವ್ಯಾತ್ಮ ಸ್ವರೂಪರೇ, ಶ್ರೀ ಗಣೇಶ ತತ್ವವನ್ನು ವೇದಗಳೆಷ್ಟೋ ಶ್ಲಾಘಿಸಿವೆ. ಈ ಜಗತ್ತಿನ ಮೂಲತತ್ವವು ಗಣಪತಿ. ಮಾನವ ಶರೀರದಲ್ಲಿ ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಅಂತಃಕರಣ ಚತುಷ್ಟಯವೂ ಇವೆ. ಇವೆಲ್ಲವೂ ಸೇರಿ 14. ಇವುಗಳ ಮೇಲೆ ಅಧಿಕಾರವಿರುವ ಯಾವ ಶಕ್ತಿಗಳಿವೆಯೋ ಅವುಗಳನ್ನು ಚತುರ್ದಶಾ ದೇವತೆಗಳು ಎನ್ನುವರು. ಇವರೆಲ್ಲರಿಗೂ ಪ್ರೇರಣಕರ್ತನು ಗಣೇಶನೇ. ಈತನೇ ಓಂಕಾರ ಸ್ವರೂಪನು. ಜಗತ್ತಿನಲ್ಲಿರುವ ಸರ್ವ ದೇವತಾ ಗಣಗಳಿಗೂ ಅಧಿಪತಿ. ಅದಕ್ಕಾಗಿಯೇ ವಿನಾಯಕನೆಂಬ ಹೆಸರು ಬಂದಿದೆ. ವಿನಾಯಕನೆಂದರೆ ತಾನು ಎಲ್ಲರಿಗೂ ನಾಯಕತ್ವವನ್ನು ವಹಿಸುತ್ತಾನೆ. ತನ್ನನ್ನು ನಡೆಸುವ ನಾಯಕನಿಲ್ಲದವನು. ಅಂದರೆ ತಾನೇ ಸರ್ವ ನಿಯಾಮಕನು. ಮಾನವ ಶರೀರದಲ್ಲಿ
ಶ್ರೀ ಗಣೇಶನ ಸ್ಥಾನವು ಮೂಲಾಧಾರ ಚಕ್ರವು. ಮೂಲಾಧಾರ ಕ್ಷೇತ್ರದಲ್ಲಿರುವ ಗಣಪತಿಯು ಗುರುಸ್ಥಾನಾಧಿಪತಿಯಾಗಿಯೂ ಓಂಕಾರ ಸ್ವರೂಪನಾಗಿಯೂ ಪ್ರಕಾಶಿಸುತ್ತಿದ್ದಾನೆ. ಮೂಲಾಧಾರ ಚಕ್ರವು ಪೃಥ್ವಿ ತತ್ವಮಯವು. ಇದು ಪಂಚಭೂತಗಳಲ್ಲಿ ಪ್ರಥಮ ಭೂತ. ಇದರಿಂದಲೇ ನಮ್ಮ ಶರೀರಗಳು ತಯಾರಾಗಿವೆ. ಪೃಥ್ವಿ ಎಂದರೆ ಮಣ್ಣು, ಭೂಮಿ ಎಂದು ಅರ್ಥವು, ಅಜ್ಞಾನವೆಂದೂ ಅರ್ಥವಿದೆ. ಈ ಸ್ಥಾನದಲ್ಲಿರುತ್ತಾ ಶ್ರೀ ಗಣಪತಿಯು ಮಾನವನ ಮೇಧಸ್ಸಿನಲ್ಲಿರುವ 72,72,10,10,01 ಭಾವತರಂಗಗಳಿಗೆ ಪ್ರೇರಕನಾಗಿದ್ದಾನೆ. ಮಾನವನಲ್ಲಿರುವ ಗುಣಗಳೆಲ್ಲವೂ ಕೆಲವು ಸಮುದಾಯಗಳಾಗಿ ಏರ್ಪಟ್ಟಿರುವುದರಿಂದ ಅವುಗಳನ್ನೇ ಗುಣಗಣಗಳೆಂದು ಹೇಳಿದ್ದಾರೆ. ಅಂದರೆ ದೈವಿ ಗುಣಗಳಾಗಬಹುದು, ಅಸುರಿ ಗುಣಗಳಾಗಬಹುದು. ಅವು ಯಾವುವಾದರೂ ಆ ಗುಣಗಳ ಸಮುದಾಯಗಳೆಲ್ಲಕ್ಕೂ ನಾಯಕನು ಗಣಪತಿಯೇ. ಲೋಕ ಕಲ್ಯಾಣವೇ ಆತನ ಗುರಿ. ಅಂದರೆ ಮೂಲಾಧಾರದಲ್ಲಿರುವ ಗಣೇಶನ ಸಂಕಲ್ಪಗಳು ಜೀವಿಯ ಪೂರ್ವ ಕರ್ಮಗಳಿಗನುಗುಣವಾಗಿ ಪ್ರೇರಣೆಯನ್ನು ಕೊಡುತ್ತಿರುತ್ತವೆ. ಆದುದರಿಂದ ಸಕಲ ದುಷ್ಕರ್ಮಗಳಿಗೂ ಸತ್ಕರ್ಮಗಳಿಗೂ ಫಲಪ್ರದಾತನು ಶ್ರೀ ಗಣೇಶನೇ ಎಂದು ರೂಢಿಯಲ್ಲಿದೆ. ಜೀವಿಯ ಶ್ರೇಯಸ್ಸಿಗಾಗಿ ದುಷ್ಕರ್ಮಗಳನ್ನು ನಾಶ ಮಾಡುವುದಕ್ಕಾಗಿ ಅನುಭವಗಳನ್ನು ಕಲ್ಪಿಸುವುದೇ ದುಷ್ಟ ಶಿಕ್ಷಣವೆಂದು ವರ್ಣಿಸಿದ್ದಾರೆ. ಅಜ್ಞಾನ ಭೂಯಿಷ್ಠವಾದ ಜನನ ಮರಣ ಸಂಸಾರ ಚಕ್ರದಿಂದ ಹೊರಬೀಳಬೇಕೆಂಬ ಜಿಜ್ಞಾಸೆಯನ್ನು, ವಿವೇಕವನ್ನು, ವಿಚಾರಣೆಯನ್ನು ಪ್ರೇರೇಪಿಸುವವನು ಗಣೇಶನೇ. ಪ್ರಕೃತಿ ವಿಕೃತಿ ಇವೆರಡೂ ಈ ದೇವದೇವನ ತತ್ವಗಳೇ. ಶ್ರೀ ಗಣೇಶ್ವರನು ನಿರ್ವಿಕಾರನು, ನಿರಂಜನನು, ಸೃಷ್ಟಿಗಿಂತಲೂ ಮೊದಲಿದ್ದವನು, ಸೃಷ್ಟಿ ನಿರ್ಮಾಣದಲ್ಲಿ ಮಿಳಿತವಾಗಿರುವವನು, ಸೃಷ್ಟಿಗೆ ಸ್ಥಿತಿಯನ್ನುಂಟು ಮಾಡುವವನು, ಸೃಷ್ಟಿ ರೂಪದಿಂದ ಇರುವವನು, ಸೃಷ್ಟಿಯನ್ನು ವಿಕಾಸಗೊಳಿಸುವವನು, ಕೊನೆಗೆ ಸೃಷ್ಟಿಯನ್ನು ಲಯಗೊಳಿಸಿಕೊಳ್ಳುವವನಾಗುತ್ತಾ ಶ್ರೀ ಗಣೇಶನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಸದಾನಂದ ಸ್ವರೂಪನಾಗಿ ಇರುವುದರಿಂದ ಸಚ್ಚಿದಾನಂದನೆಂದು ಹೆಸರು. ಸರ್ವ ಪ್ರಮಥ ಗಣಗಳು, ಭೂತಗಣಗಳು, ಸಿದ್ಧ, ಸಾಧ್ಯ, ವಿದ್ಯಾಧರ, ಚಾರಣ, ಕಿನ್ನರ, ಕಿಂಪುರುಷಾದಿ ಗಣಗಳು, ಗಂಧರ್ವ, ಯಕ್ಷ, ರಾಕ್ಷಸಾದಿ ಗಣಗಳು ಶ್ರೀ ಗಣನಾಯಕನ ಅಧೀನದಲ್ಲಿಯೇ ಇರುತ್ತವೆ. ಸಕಲ ವಿದ್ಯೆಗಳಿಗೂ ಆತನೇ ಅಧಿಪತಿ ಮತ್ತು ಗುರುವು. ಗಣೇಶನಿಗೆ ಕವೀಂ ಕವೀನಾಂ ಎಂಬ ಸಾರ್ಥಕ ನಾಮವಿದೆ. ಅಂದರೆ ಆತನೇ ಸ್ವತಃ ಕವಿ. ಅಷ್ಟೇ ಅಲ್ಲದೆ ಎಲ್ಲ ಕವಿಗಳಲ್ಲಿಯೂ ಶ್ರೇಷ್ಠ ಕವಿ ಎಂಬ ಭಾವ. ಕವಿಗಳಲ್ಲಿ ಕವಿತ್ವ ರೂಪದಿಂದ ಭಾವಿಸುವವನು ಎಂದರ್ಥ. ಕವಿ ಎಂದರೆ ಒಳ್ಳೆಯ ಸೃಷ್ಟಿ ರಚನೆಯನ್ನು ಮಾಡಬಲ್ಲ ಸಾಮರ್ಥ್ಯವಿರುವವನು, ಮನರಂಜನೆಯನ್ನು ಕೊಡತಕ್ಕವನು, ಜೀವನಗಳನ್ನು ಪುಣ್ಯ ಮಾರ್ಗದಲ್ಲಿ ನಡೆಸಬಲ್ಲವನು, ಪಾಪಗಳನ್ನು ನಾಶ ಮಾಡಬಲ್ಲವನು, ತನ್ಮೂಲಕ ಜೀವಿಯನ್ನು ಮುಮುಕ್ಷುವಾಗಿ ಮಾಡುವವನು, ಅಂದರೆ ಮೋಕ್ಷ ಮಾರ್ಗದೆಡೆಗೆ ನಡೆಸುವವನು. ಪ್ರಕೃತಿಯನ್ನು ನೋಡಿ ಪರವಶಿಸುವ ಜೀವಿಗೆ ಅದರ ವಿಕೃತಿಯನ್ನು ತಿಳಿಸಿ ತನ್ಮೂಲಕ ಮುಮುಕ್ಷತ್ವಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತಾನೆ. ಪ್ರಕೃತಿ ಸಹಜವಾದ ಈ ದೇಹವನ್ನು ಧರಿಸಿರುವ ಜೀವಿಯು ಮೋಹದಲ್ಲಿ ಬಿದ್ದು ಈ ದೇಹವೇ ತಾನು ಎಂಬ ಭ್ರಮೆಯಲ್ಲಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾನೆ. ಅಂತಹ ಸಮಯದಲ್ಲಿ ಸದ್ಗುರುವಿನ ರೂಪದಲ್ಲಿ ದೇಹದ ವಿಕಾರಗಳನ್ನು ವಿಕೃತವಾಗಿ ಎದುರುಗೊಳ್ಳಬೇಕಾದ ಭವಿಷ್ಯವನ್ನು ತಿಳಿಯಪಡಿಸಿ ದೇಹ ಭ್ರಾಂತಿಯನ್ನು ಬಿಡಿಸಿ ಮೋಕ್ಷ ಮಾರ್ಗವನ್ನು ತೋರಿಸುವವನು ಗಣೇಶನು. ಅಂದರೆ ಸದ್ಗುರುವಿನ ಬೋಧೆಗಳನ್ನು ಶ್ರದ್ಧೆಯಿಂದ ಆಲಿಸಬೇಕಾದರೂ ಗಣೇಶನ ಅನುಗ್ರಹವೂ ಬೇಕು. ಏಕೆಂದರೆ ಬುದ್ಧಿಯನ್ನು ಪ್ರಚೋದಿಸುವವನು, ಅದಕ್ಕೆ ಅಧಿನಾಯಕನು ಸಹಜ ಗಣಪತಿಯೇ. ಅಜ್ಞಾನದಲ್ಲಿರುವ ಶಿಷ್ಯನಲ್ಲಿ ಸದ್ಬುದ್ಧಿಯನ್ನು ಪ್ರೇರೇಪಿಸಿದಾಗಲೇ ಸದ್ಗುರುವು ಬೋಧಿಸುವ ಜ್ಞಾನ ಪ್ರಕಾಶದಿಂದ ಬುದ್ಧಿ ಗುಹೆಯಲ್ಲಿನ ಕತ್ತಲು ಪೂರ್ತಿಯಾಗಿ ದೂರವಾಗುತ್ತದೆ.
ಆದುದರಿಂದ ಜ್ಞಾನ, ವಿಜ್ಞಾನ, ಸುಜ್ಞಾನಗಳನ್ನು ಪ್ರಬೋಧಿಸುವ ಗುರುವು ತನ್ಮೂಲಕ ಪ್ರಭಾವಿತನಾಗುವ ಶಿಷ್ಯನು ಗಣಪತಿಯ ಅನುಗ್ರಹ ಉಂಟಾದಾಗಲೇ ಧನ್ಯರಾಗುತ್ತಾರೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಎಂಬ ವಾಕ್ಯಗಳಿಗೆ ಪೂರ್ಣ ಮಹಾಸ್ವರೂಪವು ಅರ್ಥವು ಶ್ರೀ ಗಣಪತಿಯೇ. ಆತ್ಮಜ್ಞಾನವು ಲಭಿಸಬೇಕಾದರೆ ಆ ದೇವನ ಕರುಣೆಯು ತಪ್ಪದೇ ಲಭಿಸಬೇಕು. ಗುರುದೇವನಲ್ಲಿ ವಿಶ್ವರೂಪ ತತ್ವವಾಗಿ ಗುಪ್ತವಾಗಿರುವ ಗಣೇಶನನ್ನು ಗುರುತಿಸಿ ಭಕ್ತಿಯುಕ್ತವಾಗಿ ಸೇವೆಯನ್ನು ಮಾಡಿದ ಶಿಷ್ಯನಿಗೆ ಈ ತತ್ವವು ಪೂರ್ಣವಾಗಿ ತಿಳಿಯಬಲ್ಲದು. ಮೂಲಾಧಾರನಾದ ಗಣಪತಿಯೇ ಸಂಕಲ್ಪ ದೇವತೆ ಎಂದು ಹೇಳಲ್ಪಟ್ಟಿದೆ. ಯಾವ ಕೆಲಸದಲ್ಲಿಯಾದರೂ ಸಂಕಲ್ಪವನ್ನಾದರೂ ಗಣಪತಿಯೇ ಪ್ರಚೋದಿಸಬೇಕು. ಇದನ್ನು ಅರಿತುಕೊಂಡರೆ ಪೂರ್ತಿ ಶರೀರಕ್ಕೆ ಆತನೇ ಅಧಿಕಾರಿಯಾಗಿರುವುದರಿಂದ ಆತನೇ ಓಂಕಾರ ಸ್ವರೂಪನು ಎಂದು ತಿಳಿಯುತ್ತದೆ. ಓಂಕಾರವೆಂದರೆ ಅಕಾರ, ಉಕಾರ, ಮಕಾರಗಳ ಮಿಶ್ರಣ. ಅದರಿಂದ ಆತನ ಅಕಾರ ತತ್ವವು ಬ್ರಹ್ಮದೇವನಾಗಿ ಸ್ವಾಧಿಷ್ಠಾನದಲ್ಲಿ ವಿರಾಜಿಸುತ್ತದೆ. ಸೃಷ್ಟಿ ಕಾರ್ಯದ ನಿರ್ವಹಣೆಗೆ ಪ್ರೇರಣೆಯು ಮೂಲಾಧಾರದಲ್ಲಿರುವ ಗಣಪತಿಯಿಂದಲೇ ಸಂಕಲ್ಪಿಸಲ್ಪಡುತ್ತದೆ. ಆತನ ಉಕಾರ ತತ್ವವು ಮಣಿಪೂರಕ ಚಕ್ರದಲ್ಲಿ ವಿಷ್ಣುವಾಗಿ ಬೆಳಗುತ್ತದೆ. ನಿರಂತರವಾಗಿ ಆ ರೂಪದಿಂದ ಸ್ಥಿತಿ ಕಾರ್ಯವನ್ನು ನಿರ್ವಹಿಸುವವನೂ ಗಣಪತಿಯೇ. ಮಕಾರ ತತ್ವವು ಮಹೇಶ್ವರನಾಗಿ ಅನಾಹತ ಚಕ್ರದಲ್ಲಿದ್ದುಕೊಂಡು ಪ್ರಾಣಶಕ್ತಿಯಿಂದ ಜೀವಿಗೆ ಇರುವಿಕೆಯನ್ನು ಕೊಡುತ್ತಿರುವಂತೆ ತಿಳಿಯಬೇಕು. ಇನ್ನು ವಿಶುದ್ಧಿ ಚಕ್ರದಲ್ಲಿ ತಾನೇ ಜೀವರೂಪನಾಗಿರುವನು. ವಾಕ್ಪತಿಯಾಗಿ ಶಬ್ದ ಸ್ವರೂಪನಾಗಿ ಅಕ್ಷರ ಸ್ವರೂಪನಾಗಿಯೂ ಇರುವನು. ವ್ಯಕ್ತಿಯ ಕೀರ್ತಿ ಅಪಕೀರ್ತಿಗಳಿಗೆ ವಾಕ್ಯ ಮೂಲ ಕಾರಣವಾಗಿರುತ್ತದೆ. ಜೀವಿಗೆ ವರ್ತಮಾನವನ್ನು ಭವಿಷ್ಯತ್ತನ್ನು ನಿರ್ಣಯಿಸಿ ಪಾಪ ಪುಣ್ಯಗಳ ಲೆಕ್ಕವನ್ನು ನೋಡಿ ವರ್ತಿಸಲ್ಪಡುವಂತೆ ಮಾಡುವವನು ಪೂರ್ವ ಕರ್ಮಗಳ ಫಲಗಳನ್ನು ಅನುಭವಿಸುವಂತೆ ಮಾಡುತ್ತಾ ಶುದ್ಧ ಮೋಕ್ಷ ಮಾರ್ಗದಲ್ಲಿ ನಡೆಸುವುದಕ್ಕೆ ತಾನಿರುವ ಹಂತದಿಂದ ಮೇಲಿನ ಹಂತಕ್ಕೆ ಕೊಂಡು ಹೋಗುವವನು ಗಣಪತಿಯೇ. ಆ ಜೀವಿಯ ಸ್ಥಾನವಾದ ವಿಶುದ್ಧಿ ಚಕ್ರದ ಮೇಲೆಯೇ ಆಜ್ಞಾ ಚಕ್ರವಿದೆ. ಅಲ್ಲಿಯೇ ಜೀವಿಯ ಅಜ್ಞಾನ ವಿಷಯಗಳು ಮತ್ತು ಜ್ಞಾನ ವಿಷಯಗಳ ನಡುವೆ ಸಂಘರ್ಷಣೆಯಾಗುತ್ತದೆ. ಅಲ್ಲಿ ಗಣಪತಿಯು ದಿವ್ಯ ಜ್ಞಾನಮೂರ್ತಿಯಾಗಿ ಇದ್ದಾನೆ. ಸಾಧಕನು ಈ ರಹಸ್ಯಗಳನ್ನು ತಿಳಿದು ಸಾಧನೆಯನ್ನು ಮಾಡಿದರೆ ಅಪಾರ ಕರುಣೆಯಿಂದ ಅಜ್ಞಾನವನ್ನು ಹೋಗಲಾಡಿಸಲು ಗಣಪತಿಯು ಯಾವಾಗಲೂ ಸಿದ್ಧನಾಗಿರುತ್ತಾನೆ. ಗುರುವಿನ ಮೂಲಕ ಧ್ಯಾನಯೋಗ ಶಿಕ್ಷಣವನ್ನು ಪಡೆದ ಸಾಧಕನು ಈ ಸಮಸ್ತ ನಾಡಿಗಳಲ್ಲಿನ ಭಾವಗಳನ್ನು, ಅವುಗಳ ತತ್ವಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಧಾರಣೆಯನ್ನು ಮಾಡುತ್ತಾ ಆಜ್ಞಾಚಕ್ರ ಅಥವಾ ತ್ರಿಪುರ ಸಂಧಿಯನ್ನು ಛೇದಿಸಿಕೊಂಡು ಜ್ಞಾನಿಯಾಗಬಲ್ಲನು. ಅದೇ ಜ್ಞಾನಸಿದ್ಧಿ. ಆ ಸಿದ್ಧಿಯನ್ನು ಕೊಡುವವನು ಸಿದ್ಧ ಗಣಪತಿ. ಅಲ್ಲಿ ಪರಬ್ರಹ್ಮನೂ ತಾನೆ. ಮೊದಲು ಬುದ್ಧಿಯನ್ನು ಪ್ರೇರೇಪಿಸುವವನೂ ಗಣಪತಿಯೇ. ಆದುದರಿಂದ ಆತನನ್ನು ಬುದ್ಧಿ ಗಣಪತಿ ಎಂದು ವರ್ಣಿಸಿದರು. ಕೊನೆಗೆ ಸಾಧಕನು ಪರಬ್ರಹ್ಮ ಸ್ಥಿತಿಯಲ್ಲಿಯೂ ಸಹ ದರ್ಶಿಸುವುದು ಆತನನ್ನೇ. ಆದುದರಿಂದ ಸಿದ್ಧಿಗಣಪತಿ ಎಂದರು. ಈ ವಿಧವಾಗಿ ವಿರಾಟ್ ಪುರುಷನನ್ನು ಗುರಿಯಾಗಿಟ್ಟುಕೊಂಡು ಆರಾಧಿಸುವುದಕ್ಕೆ ಆಗುವುದಿಲ್ಲ. ಆ ಕಾರಣದಿಂದ ಗಣಪತಿಯ ಸಾಕಾರ ರೂಪವನ್ನು ವೇದ ಉಪನಿಷತ್ತುಗಳಲ್ಲಿ ಈ ರೀತಿ ವರ್ಣಿಸಲ್ಪಟ್ಟಿದೆ. ಏಕದಂತನಾಗಿ 4 ಕೈಗಳಲ್ಲಿ ಪಾಶ, ಅಂಕುಶ, ಮೋದಕ, ಅಭಯ ಮುದ್ರೆಗಳನ್ನು ಧರಿಸಿದ್ದಾನೆ. ಕೆಂಪು ಬಣ್ಣದ ಶರೀರ, ವಿಶಾಲವಾದ ಹಣೆ, ಸೂಕ್ಷ್ಮ ದೃಷ್ಟಿಯುಳ್ಳ ಸಣ್ಣ ಕಣ್ಣುಗಳು, ಮೊರದಗಲದ ಕಿವಿಗಳು, ಉದ್ದವಾದ ಸೊಂಡಿಲು, ಕೆಂಪಾದ ವಸ್ತ್ರಧಾರಣೆ, ಕೆಂಪು ಗಂಧ, ಕೆಂಪು ಹೂವು ಇದೆಲ್ಲವುಗಳಿಂದ ಅಲಂಕರಿಸಲ್ಪಟ್ಟು
ಭಕ್ತರ ಮೇಲೆ ಪ್ರಸನ್ನ ದೃಷ್ಟಿಗಿಟ್ಟು ನಿರಂತರವೂ ಒಳ್ಳೆಯದನ್ನು ಮಾಡುವವನಾಗಿಯೂ ವಾತ್ಸಲ್ಯಮಯಿಯಾಗಿಯೂ ಇರುವಂತೆ ವರ್ಣಿಸಿದ್ದಾರೆ. ಈ ವಿಧವಾಗಿ ಆ ಗಣಪತಿಯನ್ನು ಸ್ಮರಿಸಿ ಯಾರು ಆರಾಧಿಸುವರೋ ಧ್ಯಾನಿಸುವರೋ ಅವರು ಸಕಲ ಶುಭಗಳನ್ನು ಹೊಂದುವರು. ಆದುದರಿಂದ ಎಲ್ಲ ದೇವತೆಗಳಿಗಿಂತಲೂ ಗಣಪತಿಯು ಸುಲಭ ಸಾಧ್ಯನೆಂದು ಯಾವ ದೇವತೆಯು ತೃಪ್ತಿಯಾಗಬೇಕಾದರೂ ಮೊದಲು ಗಣಪತಿಯ ಆರಾಧನೆಯನ್ನು ಮಾಡಿದ ನಂತರವೇ ಬೇರೆ ದೇವತಾರಾಧನೆಯನ್ನು ಮಾಡಬೇಕೆಂಬ ನಿಯಮವನ್ನು ಹಿರಿಯರು ಕಲಿಸಿರುವರು. ಸಂಪೂರ್ಣವಾದ ಭಕ್ತಿ ವಿಶ್ವಾಸಗಳಿಂದ ಸಮಸ್ತ ಜಗತ್ತಿಗೂ ಮೂಲನಾದವನಂತೆಯೂ ಅಖಂಡನಾಗಿಯೂ ನಾಶರಹಿತನಾಗಿಯೂ ಪ್ರಕೃತಿ ಪುರುಷರಿಗಿಂತಲೂ ಪರನಾದವನಾಗಿಯೂ ಸೃಷ್ಟಿಗೆ ಮೊದಲು ನಿರ್ಗುಣ ಸುಗುಣ ರೂಪವಾಗಿ ಇದ್ದವನೆಂದು ಭಾವಿಸಿ ಈ ಗಣಾಧ್ಯಕ್ಷನನ್ನು ಯಾರು ನಿತ್ಯವೂ ಧ್ಯಾನಿಸುವನೋ ಅವನು ಯೋಗಿಗಳಲ್ಲಿ ಶ್ರೇಷ್ಠ ಯೋಗಿಯಾಗುವನು ಎಂದು ಉಪನಿಷತ್ ವಾಕ್ಯವು ಎಂದು ಈ ತತ್ವ ವಿವರವನ್ನು ತಿಳಿಸಿದರು. ಈ ವಿಧವಾದ ಸಮನ್ವಯವನ್ನು ಕೇಳಿ ಆ ಪಂಡಿತರೆಲ್ಲರೂ ಆನಂದಾಶ್ಚರ್ಯಗಳಿಂದ ನಿಶ್ಚೇಷ್ಟರಾಗಿ ಕುಳಿತಿದ್ದರು. ಶ್ರೀ ಸ್ವಾಮಿಯವರು ಮುಗುಳ್ನಗೆಯಿಂದ ಅವರನ್ನು ಮತ್ತೆ ಪ್ರಶ್ನಿಸಿದರು. ಗಣಪತಿಯ ತತ್ವವು ತಮಗೆ ಚೆನ್ನಾಗಿ ಅರ್ಥವಾಯಿತೇ ಎನ್ನಲು ಎಚ್ಚರಗೊಂಡು, ಓ ದತ್ತೇಶ್ವರನೇ, ನಮ್ಮ ಜನ್ಮಗಳು ಪಾವನವಾದವು. ನಿನ್ನನ್ನು ಹೆತ್ತವರು ಧನ್ಯರು. ಈ ನೆಲವೂ ಧನ್ಯವು. ನಮ್ಮ ಅದೃಷ್ಟವಶದಿಂದ ಇಲ್ಲಿಗೆ ಸೇರಿಕೊಂಡು ದತ್ತ ಜಯಂತಿಯಂದು ನಿನ್ನ ಉತ್ಸವವನ್ನು ನೋಡಿದೆವು. ಇಲ್ಲಿ ನಿತ್ಯವೂ ನಿನ್ನನ್ನು ದರ್ಶಿಸಿಕೊಳ್ಳುವವರು ಎಷ್ಟೋ ಪುಣ್ಯಾತ್ಮರು. ನೀನು ಕ್ಷೇತ್ರಗಳೆಲ್ಲವನ್ನು ತಿರುಗಿ ತಿರುಗಿ ಈ ಕ್ಷೇತ್ರದಲ್ಲಿ ನೆಲೆಯೂರಿರುವೆ. ನೀನು ವಾಸಿಸುವ ಕಾರಣದಿಂದ ಈ ಕ್ಷೇತ್ರದ ಮಹಿಮೆಯು ಮತ್ತಷ್ಟು ವೃದ್ಧಿಯಾಗುವುದು ಎಂದು ಸ್ತುತಿಸಿದರು. ಆ ನಂತರ ಶ್ರೀ ಸ್ವಾಮಿಯವರಿಗೆ ಭಿಕ್ಷೆಯನ್ನು ಸಮರ್ಪಿಸಿ ಅವರು ಭೋಜನವನ್ನು ಮಾಡಿ ತಮ್ಮ ಮುಂದಿನ ಯಾತ್ರೆಯನ್ನು ಕೈಗೊಂಡರು ಎಂದು ಶ್ರೀ ಬಾಬಾಜಿಯವರು ತಿಳಿಸಿದರು. ವೇದಾಧ್ಯಯನವು ಅಧ್ಯಾಪನೆಗಳು ಬೇರೆ, ವೇದಾರ್ಥ ಪರಿಶೋಧನೆಯು ಬೇರೆ, ಯೋಗವು ಯೋಗ ರಹಸ್ಯವೂ ಬೇರೆ. ಯಾರು ಯಾವ ವಿದ್ಯೆಯಲ್ಲಿ ಪರಿಶೋಧನೆಯನ್ನು ಮಾಡಿ ಪಾರಂಗತರಾಗಿರುವರೋ ಅವರೇ ಅದನ್ನು ಬೋಧಿಸಲು ಅರ್ಹರು. ಶ್ರೀ ಸ್ವಾಮಿಯವರು ಯೋಗೀಶ್ವರೇಶ್ವರರು. ಆದುದರಿಂದ ಯೋಗ ರಹಸ್ಯಗಳನ್ನು ಅಷ್ಟು ಸುಲಭವಾಗಿ ಸೊಗಸಾಗಿ ಬೋಧಿಸಿದರು ಎಂದು ಹೇಳಿ ಈ ವಿಷಯಗಳನ್ನು ಪಂಡಿತರು ಗ್ರಹಿಸಿಕೊಂಡರು. ಆದರೆ ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ ಎಂದು ಕೆಲ ಕ್ಷಣಗಳು ಸುಮ್ಮನಿದ್ದು, ನಿಮಗೂ ಅಷ್ಟೇ ಅಲ್ಲವೇ ಎಂದು ನಗಿಸಿದರು. ಸಹನೆಯಿಂದಿರಬೇಕು, ಸಮನ್ವಯವನ್ನು ಪಾಲಿಸಬೇಕು. ಈ ಕ್ಷೇತ್ರದಲ್ಲಿದ್ದರೂ ನಿಮ್ಮ ಮನೆಗಳಲ್ಲಿದ್ದರೂ ಸತ್ಸಂಗ ಅಥವಾ ಸದ್ಗ್ರಂಥ ಪಾರಾಯಣ ಮತ್ತು ನಾಮಸ್ಮರಣೆಗಳನ್ನು ಮಾಡುತ್ತಿದ್ದರೆ ಮಾತ್ರ ಗುರುಕೃಪೆಗೆ ಪಾತ್ರರಾಗುವಿರಿ ಎಂದು ಶ್ರೀ ವಿಠ್ಠಲ್ ಬಾಬಾಜಿಯವರು ಸಭಿಕರೆಲ್ಲರಿಗೂ ಬೋಧಿಸಿದರು. ಸತ್ಯವೇ, ಅವರ ಬೋಧೆಯ ಮಟ್ಟವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯು ಎಲ್ಲರಿಗೂ ಇರುವುದಿಲ್ಲ. ಆದರೂ ಆಲಿಸುತ್ತಾ ಆಲಿಸುತ್ತಾ ರವಿದಾಸನಿಗೆ ಲಭಿಸಿದ ಹಾಗೆ ನಮಗೂ ಸ್ವಲ್ಪ ಜ್ಞಾನವು ಲಭಿಸಬಲ್ಲದು. ಆದರೆ ಶ್ರದ್ಧೆಯಿಂದ ಆಲಿಸಬೇಕು. ಕಬ್ಬಿಣವು ಅಯಸ್ಕಾಂತವಾಗಿ ಬದಲಾದಂತೆ ಸತತ ಪ್ರಯತ್ನದಿಂದ ನಾವು ಬದಲಾಗುವೆವೇನೋ. ಪ್ರಯತ್ನಿಸಿ ನೋಡಿ. ಇಲ್ಲಿಗೆ 17ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ.